press the bell icon on the YouTube app and never miss another update. Hello children, welcome to the EVS class. So dear children, today I am going to start another one new lesson, that is festivals a pleasure. So dear children, I think you all like to celebrate festivals. ನಿಮಗೆಲ್ಲರಿಗೂ ಕೂಡ ಫೆಸ್ಟಿವಲ್ಸ್ ಅನ್ನು ಸೆಲೆಬ್ರೇಟ್ ಮಾಡೋದು ತುಂಬ ಇಷ್ಟ ಇರುತ್ತೆ ಅಲ್ವಾ. ಸೊ ಸಿ ದ ಯೂನಿಟ್ ನೇಮ್ ಫೆಸ್ಟಿವಲ್ಸ್ ಎ ಪ್ಲೆಜರ್ ಮೀನ್ಸ್ ಸಂತೋಷ, ಹ್ಯಾಪಿನೆಸ್. ಸೊ to celebrate any festival, it is really a pleasure, isn't? So festivals ಅನ್ನು ಸೆಲೆಬ್ರೇಟ್ ಮಾಡೋದು ಒಂದು ಪ್ಲೆಜರ್ ಅದು. ಸೊ ಇನ್ ದಿಸ್ ಲೆಸನ್ ಇಟ್ ಈಸ್ ಆಲ್ ಅಬೌಟ್ ಫೆಸ್ಟಿವಲ್ಸ್. ಈ ಒಂದು ಲೆಸನಲ್ಲಿ ನೀವೆಲ್ಲ ಫೆಸ್ಟಿವಲ್ಸ್ ಬಗ್ಗೆ ತಿಳ್ಕೊಳ್ತೀರಾ. ಯಾವ ಫೆಸ್ಟಿವಲ್ಸನ್ನು ನಾವು ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ, ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ, ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿ ಈ ಒಂದು ಲೆಸನಲ್ಲಿ ನೀವು ಕಲಿತೀರಾ. ಓಕೆ, ಸೊ ದ ಯೂನಿಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಈ ಒಂದು ಲೆಸನ್ ತುಂಬ ಇಂಟ್ರೆಸ್ಟಿಂಗ್ ಇದೆ. ಲೆಟ್ಸ್ ಸಿ ದ ಯೂನಿಟ್ ನಾವು. Take your textbook and pencil, come to the page number 176. See here, after studying this lesson, so ಈ ಒಂದು ಲೆಸನನ್ನು ಸ್ಟಡಿ ಮಾಡಿದ್ಮೇಲೆ, ಓಕೆ, ತಿಳ್ಕೊಂಡಾದ್ಮೇಲೆ ಸೊ ನೀವೇನು ಕಲಿತೀರಾ ಅಂತ ಹೇಳಿದರೆ, ಪಾರ್ಟಿಸಿಪೇಟ್ ಇನ್ ದ ಸ್ಕೂಲ್ ಫಂಕ್ಷನ್ಸ್ ಆ್ಯಂಡ್ ನ್ಯಾಷನಲ್ ಫೆಸ್ಟಿವಲ್ಸ್. ಸೊ ಸ್ಕೂಲ್ ಫಂಕ್ಷನ್ಸಲ್ಲಿ ಮತ್ತು ನ್ಯಾಷನಲ್ ಫೆಸ್ಟಿವಲ್ಸಲ್ಲಿ ಪಾರ್ಟಿಸಿಪೇಟ್ ಆಗೋದು ಎಷ್ಟು ಇಂಪಾರ್ಟೆಂಟ್ಸ್ ಅಂತ ಹೇಳಿ ನೀವು ತಿಳ್ಕೊಳ್ತೀರಾ. ಓಕೆ, ಆ್ಯಂಡ್ ನೆಕ್ಸ್ಟ್ ರೆಕಗ್ನೈಸ್ ದ ಇಂಪಾರ್ಟೆನ್ಸ್ ಆಫ್ ನ್ಯಾಷನಲ್ ಫೆಸ್ಟಿವಲ್ಸ್. ಸೊ ಈ ಒಂದು ಲೆಸನ್ ಕಲ್ತಾದ್ಮೇಲೆ ನೀವು ಮತ್ತೇನು ತಿಳ್ಕೊಳ್ತೀರಾ ಅಂತ ಹೇಳಿದರೆ, ನ್ಯಾಷನಲ್ ಫೆಸ್ಟಿವಲ್ಸಿಂದು ಇಂಪಾರ್ಟೆನ್ಸನ್ನು ನೀವು ತಿಳ್ಕೊಳ್ತೀರಾ. ಓಕೆ, ನ್ಯಾಷನಲ್ ಫೆಸ್ಟಿವಲ್ಸ್ ಅದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ನೀವು ಈ ಲೆಸನಲ್ಲಿ ತಿಳ್ಕೊಳ್ತೀರಾ. ಆ್ಯಂಡ್ ನೆಕ್ಸ್ಟ್ ಐಡೆಂಟಿಫೈ ನ್ಯಾಷನಲ್ ಸಿಂಬಲ್ಸ್ ಆ್ಯಂಡ್ ರೆಸ್ಪೆಕ್ಟ್ ದೆಮ್. ಸೊ ನ್ಯಾಷನಲ್ ಸಿಂಬಲ್ಸ್ ಯಾವುದು ಅಂತ ನೆಕ್ಸ್ಟ್ ನೀವು ಇನ್ಫಾರ್ಮೇಷನ್ ತಿಳ್ಕೊಳ್ತೀರಾ. ಆ್ಯಂಡ್ ನೆಕ್ಸ್ಟ್ ಅದಕ್ಕೆ ನಾವು ಎಷ್ಟು ರೆಸ್ಪೆಕ್ಟನ್ನು ತೋರಿಸ್ಬೇಕು ಅಂತ ಹೇಳಿ ಈ ಒಂದು ಲೆಸನಲ್ಲಿ ನೀವು ತಿಳ್ಕೊಳ್ತೀರಾ. ಓಕೆ, ಸೊ ಲೆಟ್ ಸ್ಟಾರ್ಟ್ ದ ಯೂನಿಟ್ ನಾವು. ಎ ಸ್ಮಾಲ್ ಕ್ರೇನ್ which was flying in the sky with its mother saw the celebration in the school ground. So see here dear children, the lesson it's about festivals. Okay, so ಈ ಒಂದು ಲೆಸನಲ್ಲಿ ಹೇಗೆ ಎಕ್ಸ್ಪ್ಲನೇಷನ್ ಇದೆ ಅಂತ ಹೇಳಿದರೆ, ಕ್ರೇನ್ ಮೀನ್ಸ್ ಇಟ್ ಈಸ್ ಅ ಬರ್ಡ್, ನೇಮ್ ಆಫ್ ಬರ್ಡ್. ಅದು ಕೊಕ್ಕೆರೆ ಅಂತ ಹೇಳಿ ಕರೀತಾರೆ ಕನ್ನಡದಲ್ಲಿ. ಓಕೆ, ಸೊ 2 ಕ್ರೇನ್ಸ್ ಇದ್ದಾವೆ. ಓಕೆ, 2 ಕ್ರೇನ್ ಬರ್ಡ್ಸ್ ಇದ್ದಾವೆ. ಓಕೆ, ಆ 2 ಬರ್ಡ್ಸ್ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಓಕೆ, ಸೊ 2 ಕ್ರೇನ್ಸ್ ಯಾವುದು ಅಂತ ಹೇಳಿದರೆ, ಸೊ ಸಿ ಹಿಯರ್ ಬೇಬಿ ಕ್ರೇನ್ ಇದೆ. ಓಕೆ, ಬೇಬಿ ಕ್ರೇನ್ ಆ್ಯಂಡ್ ನೆಕ್ಸ್ಟ್ ಮದರ್ ಕ್ರೇನ್. ಸೊ ಈ ಒಂದು ಲೆಸನಲ್ಲಿ 2 ಕ್ರೇನ್ಸ್ ಇದ್ದಾವೆ. ಅದು ಯಾವುದು ಅಂತ ಹೇಳಿದರೆ ಬೇಬಿ ಕ್ರೇನ್ ಆ್ಯಂಡ್ ಮದರ್ ಕ್ರೇನ್. ಓಕೆ, ಸೊ ಬೇಬಿ ಕ್ರೇನ್ ಮತ್ತು ಮದರ್ ಕ್ರೇನ್ ಮಾತಾಡ್ತಿರುವಂತಹ ಕಮ್ಯುನಿಕೇಷನಲ್ಲಿ ಈ ಒಂದು ಲೆಸನಲ್ಲಿ ಇರೋದು. ಓಕೆ, ಬೇಬಿ ಕ್ರೇನ್ ಮತ್ತು ಮದರ್ ಕ್ರೇನ್ ಮಾತಾಡ್ತಿದ್ದಾರೆ. ಓಕೆ, ಸೊ ಕ್ರೇನ್ ಇನ್ ಕನ್ನಡ ಅದಕ್ಕೆ ಏನಂತ ಕರೀತಾರೆ, ಕೊಕ್ಕೆರೆ ಅಂತ ಹೇಳಿ ಕರೀತಾರೆ. ಓಕೆ, ಅಂಡರ್ಸ್ಟುಡ್. ಸೊ ಲೆಟ್ ಸಿ ಬೇಬಿ ಕ್ರೇನ್ ಮತ್ತು ಮದರ್ ಕ್ರೇನ್ ಏನು ಕಮ್ಯುನಿಕೇಟ್ ಮಾಡ್ತಾರೆ ಅಂತ. ಯು ಕ್ಯಾನ್ ಸಿ ದ ಪಿಕ್ಚರ್ಸ್, ಇಟ್ ಇಸ್ ದೇರ್. ಸಿ ಹಿಯರ್ ಬೇಬಿ ಕ್ರೇನ್ ಇಸ್ ಟಾಕಿಂಗ್ ನೌ. ಅಮ್ಮ, what is going on there? What are the children doing? So baby crane question ಕೇಳ್ತಾ ಇರೋದು ಮದರ್ಗೆ. ಓಕೆ, ವಾಟ್ಸ್ ದ ಕ್ವಶನ್ ಹಿಯರ್? ಅಮ್ಮ, ವಾಟ್ ಈಸ್ ಗೋಯಿಂಗ್ ದೇರ್? ಸೊ ಅದು ಫ್ಲೈ ಆಗಬೇಕಾದ್ರೆ, ಮದರ್ ಕ್ರೇನ್ ಮತ್ತು ಬೇಬಿ ಕ್ರೇನ್ ಫ್ಲೈ ಆಗಬೇಕಾದ್ರೆ ಬೇಬಿ ಕ್ರೇನಿನ ಕ್ವಶನ್ ಏನು ಅಂತ ಹೇಳಿದರೆ, ಅದು ಫೀಲ್ಡಲ್ಲಿ, ಸ್ಕೂಲ್ ಫೀಲ್ಡಲ್ಲಿ ಚಿಲ್ಡ್ರನನ್ನು ನೋಡಿಬಿಟ್ಟು ಹೇಳ್ತಾ ಇರೋದು ಏನು, ಅಮ್ಮ ವಾಟ್ ಈಸ್ ಗೋಯಿಂಗ್ ದೇರ್? ಆ ಒಂದು ಸ್ಕೂಲ್ ಫೀಲ್ಡಲ್ಲಿ ಏನಾಗ್ತಿದೆ ನೋಡಿ ಅಂತ ಹೇಳಿ. ವಾಟ್ ಆರ್ ದ ಚಿಲ್ಡ್ರನ್ ಡೂಯಿಂಗ್? ಆ ಚಿಲ್ಡ್ರನ್ ಏನು ಮಾಡ್ತಿದ್ದಾರೆ, ಏನಾಗ್ತಿದೆ, ಚಿಲ್ಡ್ರನ್ ಏನು ಮಾಡ್ತಿದ್ದಾರೆ ಅಂತ ಹೇಳಿ ಬೇಬಿ ಕ್ರೇನ್ ಮದರ್ ಕ್ರೇನಿಗೆ ಕೇಳ್ತಾ ಇರೋದು. ಟುಡೇ ಈಸ್ August 15th. India got its independence on this day. It needs memory. They are celebrating Independence Day. It is our national festivals. So see here dear children, mother crane ಈಗ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಬೇಬಿ ಕ್ರೇನ್ ಕ್ವಶನ್ ಏನಿತ್ತು ಗೊತ್ತಾಯ್ತಲ್ವಾ? ವಾಟ್ ಈಸ್ ಗೋಯಿಂಗ್ ದೇರ್, ಅಲ್ಲಿ ಏನಾಗ್ತಿದೆ,
ಚಿಲ್ಡ್ರನ್ ಏನು ಮಾಡ್ತಿದ್ದಾರೆ ಅಂತ ಕ್ವಶನ್. ಸೊ ಮದರ್ ಕ್ರೇನ್ ಇಂದ ಆನ್ಸರು, ಸಿ ಹಿಯರ್ ಮದರ್ ಕ್ರೇನ್ ಇಸ್ ಟೆಲ್ಲಿಂಗ್ ದ್ಯಾಟ್ ಟುಡೇ ಈಸ್ 15th August. ಆ ದಿನ ಅವರು ಕಮ್ಯುನಿಕೇಟ್ ಮಾಡಿದ ದಿನ, ದ ಡೇ ಈಸ್ 15th August. ಸೊ ಐ ಥಿಂಕ್ ಯು ಆಲ್ ನೋ ದ್ಯಾಟ್ 15th August ಇಟ್ ಈಸ್ ಇಂಡಿಪೆಂಡೆನ್ಸ್ ಡೇ, isn't it? ಸೊ ಮದರ್ ಕ್ರೇನ್ ಏನು ಹೇಳ್ತಾ ಇದೆ, ಟುಡೇ ಈಸ್ 15th August, ಫ್ಲಾಗ್ ಇರೋ ದಿನ ಅದು 15th August ಇಂದಾಗಿತ್ತು. ಓಕೆ, ಇಂಡಿಯಾ ಗಾಟ್ ಇಟ್ಸ್ ಇಂಡಿಪೆಂಡೆನ್ಸ್ ಆನ್ ದಿಸ್ ಡೇ. ಸೊ 15th Augustಗೆ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಡೇ ಸಿಕ್ಕಿತ್ತು. ಓಕೆ, ಸೊ ಚಿಲ್ಡ್ರನ್ ಆರ್ ಸೆಲೆಬ್ರೇಟಿಂಗ್ ಇಂಡಿಪೆಂಡೆನ್ಸ್ ಡೇ. ಸೊ ಅದು ನೋಡ್ಕೊಂಡು ಬಿಟ್ಟು ಮದರ್ ಕ್ರೇನ್ ಹೇಳ್ತಾ ಇರೋದು ಇವತ್ತು 15th August. ಓಕೆ, ಇಂಡಿಯಾ ಆಯ್ತಲ್ಲ, ಇಂಡಿಯಾಗೆ ಇಂಡಿಪೆಂಡೆನ್ಸ್ ಸಿಕ್ಕಿರೋದು, ಅವರೆಲ್ಲರೂ ಕೂಡ ಇಂಡಿಪೆಂಡೆನ್ಸ್ ಡೇಯನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಇಟ್ಸ್ ಅವರ್ ನ್ಯಾಷನಲ್ ಫೆಸ್ಟಿವಲ್. ಸೊ ಇಂಡಿಪೆಂಡೆನ್ಸ್ ಡೇ ಇದೆಯಲ್ಲ, ಅದು ನಮ್ಮ ನ್ಯಾಷನಲ್ ಫೆಸ್ಟಿವಲ್ ಅಂತ ಹೇಳಿ ಮದರ್ ಕ್ರೇನು ಬೇಬಿ ಕ್ರೇನಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಓಕೆ, ಲೆಟ್ ಸಿ ಈ ಟೂ ವರ್ಡ್ಸ್ ಏನು ಮಾತಾಡ್ತಾ ಇದ್ದಾರೆ ಅಂತ. ಸಿ, ವಾಟ್ ಈಸ್ ನ್ಯಾಷನಲ್ ಫೆಸ್ಟಿವಲ್? ಸೊ ಬೇಬಿ ಕ್ರೇನಿಂದ ಇನ್ನೊಂದು ಕ್ವೆಶನ್. ಓಕೆ, ವಾಟ್ ಈಸ್ ನ್ಯಾಷನಲ್ ಫೆಸ್ಟಿವಲ್? ಅಮ್ಮ ಇಂಡಿಪೆಂಡೆನ್ಸ್ ಡೇ ನ್ಯಾಷನಲ್ ಫೆಸ್ಟಿವಲ್ ಅಲ್ವಾ, ನ್ಯಾಷನಲ್ ಫೆಸ್ಟಿವಲ್ ಅಂದರೆ ಏನು ಅಂತ ಹೇಳಿ ಬೇಬಿ ಕ್ರೇನಿಂದು ಕ್ವೆಶನ್. Okay, a country is also called a nation. So ಈಗ ಮದರ್ ಕ್ರೇನ್ ಇನ್ ಆನ್ಸರ್, you can see the picture in the page number 177. A country is also called a nation. People of the country celebrate certain days which have national importance as festivals. So ಮದರ್ ಕ್ರೇನ್ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, a country is also called nation. ಕಂಟ್ರಿಗೆ ನಾವು ನೇಷನ್ ಅಂತಲೂ ಕೂಡ ಕರಿತೀವಿ. ಇಸಿನ್ ಚಿಲ್ಡ್ರನ್, ನಿಮಗೆ ಗೊತ್ತಿದೆ ಅಲ್ವಾ, ಕಂಟ್ರಿಗೆ ನಾವು ನೇಷನ್ ಅಂತಲೂ ಕೂಡ ಕರಿತೀವಿ. ಸೊ ಮದರ್ ಕ್ರೇನ್ ಹೇಳ್ತಾ ಇದ್ದಾರೆ ಕಂಟ್ರಿ ಈಸ್ ಆಲ್ಸೋ ಕಾಲ್ಡ್ ಆಸ್ ನೇಷನ್, ಕಂಟ್ರಿಗೆ ನೇಷನ್ ಅಂತಲೂ ಕೂಡ ಕರೀತಾರೆ. ಓಕೆ, ಪೀಪಲ್ ಆಫ್ ದಿ ಕಂಟ್ರಿ, ಆ ಕಂಟ್ರಿಯಲ್ಲಿರುವಂತಹ ಪೀಪಲ್. ಓಕೆ, ಕಂಟ್ರಿಯಲ್ಲಿರುವಂತಹ people of the country celebrate certain days which have national importance as festivals. So ಕಂಟ್ರಿಯಲ್ಲಿ ಇರುವಂತಹ ಪೀಪಲು ಕೆಲವೊಂದು ಫೆಸ್ಟಿವಲ್ಸನ್ನು, ನ್ಯಾಷನಲ್ ಫೆಸ್ಟಿವಲ್ಸನ್ನು ಸೆಲೆಬ್ರೇಟ್ ಮಾಡ್ತಾರೆ ಸರ್ಟೈನ್ ಡೇಸಲ್ಲಿ. ಓಕೆ, ನ್ಯಾಷನಲ್ ಫೆಸ್ಟಿವಲ್ಸನ್ನು ಸೆಲೆಬ್ರೇಟ್ ಮಾಡ್ತಾರೆ. ಆ ನ್ಯಾಷನಲ್ ಫೆಸ್ಟಿವಲ್ಸಲ್ಲಿ ಅವ್ರು ನೇಷನಿಂದ ನ್ಯಾಷನಲ್ ಇಂಪಾರ್ಟೆನ್ಸನ್ನು ಅವರು ಸೆಲೆಬ್ರೇಟ್ ಮಾಡೋದು ಅಂತ ಹೇಳಿ ಮದರ್ ಕ್ರೇನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ದೇ ಆರ್ ಸೆಲೆಬ್ರೇಟೆಡ್ ಎವ್ರಿವೇರ್ ಇನ್ ದ ಕಂಟ್ರಿ. ಸೊ ನ್ಯಾಷನಲ್ ಫೆಸ್ಟಿವಲ್ಸಲ್ಲಿ ಎಲ್ಲ ಕಂಟ್ರಿದು ಡಿಫ್ರೆಂಟ್ ಪಾರ್ಟ್ಸಲ್ಲಿ, ಡಿಫ್ರೆಂಟ್ ಪ್ಲೇಸಸಲ್ಲಿ, ಆಲ್ ಓವರ್ ದ ಕಂಟ್ರಿ ಆ ಒಂದು ನ್ಯಾಷನಲ್ ಫೆಸ್ಟಿವಲ್ಸನ್ನು ಸೆಲೆಬ್ರೇಟ್ ಮಾಡ್ತಾರೆ. ಅರ್ಥ ಆಗ್ತಿದೆಯಲ್ಲ? ಸೊ ನ್ಯಾಷನಲ್ ಫೆಸ್ಟಿವಲ್ಸನ್ನು ನೇಷನಿಂದ ಇಂಪಾರ್ಟೆನ್ಸನ್ನು ತೋರಿಸೋದಕ್ಕೋಸ್ಕರ ನ್ಯಾಷನಲ್ ಫೆಸ್ಟಿವಲ್ಸನ್ನು ಸೆಲೆಬ್ರೇಟ್ ಮಾಡ್ತಾರೆ. ಇಟ್ ಈಸ್ ಸೆಲೆಬ್ರೇಟ್ ಆಲ್ ಓವರ್ ದ ಕಂಟ್ರಿ. ಅದು ಕಂಟ್ರಿಯಲ್ಲಿ ಆಲ್ ಓವರ್ ಪ್ಲೇಸಸ್ಸಲ್ಲೂ ಕೂಡ ಅದು ಸೆಲೆಬ್ರೇಟ್ ಮಾಡ್ತಾರೆ. ನಾಟ್ ಓನ್ಲಿ ಇನ್ ಒನ್ ಪ್ಲೇಸ್, ಆಲ್ ಓವರ್ ಕಂಟ್ರಿಯಲ್ಲಿ ಅದು ಸೆಲೆಬ್ರೇಟ್ ಮಾಡ್ತಾರೆ. ದೇ ಆರ್ ಕಾಲ್ಡ್ ದ ನ್ಯಾಷನಲ್ ಫೆಸ್ಟಿವಲ್. ಅಂತಹ ಫೆಸ್ಟಿವಲ್ಸ್ಗೆ ನ್ಯಾಷನಲ್ ಫೆಸ್ಟಿವಲ್ಸ್ ಅಂತ ಹೇಳಿ ಕರೀತಾರೆ ಅಂತ ಮದರ್ ಕ್ರೇನು ಬೇಬಿ ಕ್ರೇನಿಗೆ ಹೇಳ್ತಾ ಇರೋದು. ಅರ್ಥ ಆಗ್ತಿದೆಯಲ್ಲ? ಎ ಕಂಟ್ರಿ ಈಸ್ ಆಲ್ಸೋ ಕಾಲ್ಡ್ ಆಸ್ ನೇಷನ್. ಓಕೆ, ಸೊ ಇನ್ ದ ಪೀಪಲ್ ಆಫ್ ದಿ ಕಂಟ್ರಿ ದೇ ಸೆಲೆಬ್ರೇಟ್ ಸಮ್ ಫೆಸ್ಟಿವಲ್ಸ್. ಓಕೆ, all over the places they celebrate festivals to show the importance of the nation. ನೇಷನಿನ ಇಂಪಾರ್ಟೆನ್ಸನ್ನು ತೋರಿಸೋದಕ್ಕೋಸ್ಕರ ಆ ಒಂದು ಪರ್ಟಿಕ್ಯುಲರ್ ಡೇಸಲ್ಲಿ, ಫಾರ್ ಎಕ್ಸಾಂಪಲ್ ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಅಂಥ ಫೆಸ್ಟಿವಲ್ಸನ್ನು ಆಲ್ ಓವರ್ ಪ್ಲೇಸಸಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಓಕೆ, ನೆಕ್ಸ್ಟು ಅಂಥ ಪ್ಲೇಸಸ್ಗೆ ನ್ಯಾಷನಲ್ ಫೆಸ್ಟಿವಲ್ಸ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಒನ್, ಸಿ ಬೇಬಿ ಕ್ರೇನ್ ಈಸ್ ಆಸ್ಕಿಂಗ್ ಒನ್ ಮೋರ್ ಕ್ವಶನ್. Is Independence Day our only national festival? ಸೊ ಬೇಬಿ ಕ್ರೇನಿಂದು ಇನ್ನೊಂದು ಕ್ವಶನ್, ಬೇಬಿ ಕ್ರೇನ್ ಏನು ಕೇಳ್ತಾ ಇದೆ ಅಂತ ಹೇಳಿದರೆ, ಈಸ್ ಓನ್ಲಿ ಇಂಡಿಪೆಂಡೆನ್ಸ್ ಡೇ ಇಸ್ ಅವರ್ ನ್ಯಾಷನಲ್ ಫೆಸ್ಟಿವಲ್? ಬರೀ ಇಂಡಿಪೆಂಡೆನ್ಸ್ ಡೇ ಅಷ್ಟೇ ನಮ್ಮ ನ್ಯಾಷನಲ್ ಫೆಸ್ಟಿವಲ್ಲು, ಬೇರೆ ಯಾವುದಾದ್ರೂ ಇದೆಯಾ, ಬರೀ ಒಂದೇನಾ ಅಂತ ಹೇಳಿ ಬೇಬಿ ಕ್ರೇನಿಂದು ಕ್ವಶನು. ನೋ ಡಿಯರ್ ಚೈಲ್ಡ್. ಸೊ ಮದರ್ ಕ್ರೇನ್ ಇಸ್ ಟೆಲ್ಲಿಂಗ್ ದ್ಯಾಟ್ ನೋ ಡಿಯರ್ ಚೈಲ್ಡ್, ನೋ, ಅದು ಒಂದೇ ಅಲ್ಲ, ಇನ್ನೂ ಇದ್ದಾವೆ ಅಂತ ಹೇಳಿ. ನಿಮಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ ಯಾವುದು ಅಂತ. ಸಿ, ನೋ ಡಿಯರ್ ಚೈಲ್ಡ್, ವಿ ಹ್ಯಾವ್ ಅದರ್ ನ್ಯಾಷನಲ್ ಫೆಸ್ಟಿವಲ್ ಆಲ್ಸೋ. ಬರೀ ನಮಗೆ ಒಂದೇ ನ್ಯಾಷನಲ್ ಫೆಸ್ಟಿವಲ್ ಅಲ್ಲ, ಇನ್ನೂ ಬೇರೆಯೂ ಕೂಡ ಇದ್ದಾವೆ ಅಂತ ಹೇಳ್ತಾ ಇರೋದು. ವಿ ಆಲ್ಸೋ ಸೆಲೆಬ್ರೇಟ್ ರಿಪಬ್ಲಿಕ್ ಡೇ ಆನ್ 26th January. ಫಿಲ್ ದ ಆನ್ಸರ್. ಸೊ Republic Day
26th ಜನವರಿಗೆ ಸೆಲೆಬ್ರೇಟ್ ಮಾಡ್ತಾರೆ. ಫಿಲ್ ದಟ್ ಆನ್ಸರ್. Okay, we also celebrate Republic Day on 26th January in the memory of reunion and restructuring of states. In the same way, we celebrate Gandhi Jayanti on, write down, Gandhi Jayanti on 2nd October. So we celebrate Gandhi Jayanti on 2nd October, the birthday of Gandhiji. So see here, dear children, baby crane in the in question ittu, is that only Independence Day is our national festival? ಅದು ಒಂದೇ ನನ್ನ ನ್ಯಾಷನಲ್ ಫೆಸ್ಟಿವಲ್ ಅಂತ ಕೇಳಿದ್ದಕ್ಕೆ ಮದರ್ ಕ್ರೇನ್ ಏನು ರಿಪ್ಲೈ ಮಾಡ್ತಾ ಇದ್ದಾರೆ, ನೋ ಡಿಯರ್ ಚೈಲ್ಡ್, ಅದು ಒಂದೇ ಅಲ್ಲ, ಮತ್ತೆ ಯಾವುದಿದೆ, ವಿ ಆಲ್ಸೋ ಸೆಲೆಬ್ರೇಟ್ ರಿಪಬ್ಲಿಕ್ ಡೇ ಆನ್ 26th January and we also celebrate Gandhi Jayanti on 2nd October. Okay, it is the birthday of Gandhiji. ಅದು ಗಾಂಧೀಜಿದು ಬರ್ತ್ಡೇ ಅನ್ನು ನಾವು ಗಾಂಧಿ ಜಯಂತಿ 2nd October ಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಮದರ್ ಕ್ರೇನು ಬೇಬಿ ಕ್ರೇನಿಗೆ ಎಕ್ಸ್ಪ್ಲೈನ್ ಮಾಡ್ತಿರೋದು. ಅಂಡರ್ಸ್ಟೂಡ್? ಸೊ ಇಂಡಿಪೆಂಡೆನ್ಸ್ ಡೇ ಒಂದೇನಾ ನಮ್ಮದು ನ್ಯಾಷನಲ್ ಫೆಸ್ಟಿವಲ್ ಅಲ್ಲ ಅಲ್ವಾ? ಸೊ ಗಾಂಧಿ ಜಯಂತಿ ಆ್ಯಂಡ್ ರಿಪಬ್ಲಿಕ್ ಡೇ, ದೀಸ್ ಆರ್ ಆಲ್ಸೋ national festivals which we celebrate. And let's see the next now. See here, so mother crane matte explain ಮಾಡ್ತಾ ಇರೋದು in Karnataka. So I think you all know that Karnataka, it is our state, isn't? In Karnataka we celebrate Kannada Rajyotsava on November 1st. So dear children, I think you all remember, in Karnataka we celebrate Kannada Rajyotsava on November 1st, isn't it? On the day our state Karnataka was formed. So November 1st ಗೆ ನಾವು ಕನ್ನಡ ರಾಜ್ಯೋತ್ಸವವನ್ನು ಸೆಲೆಬ್ರೇಟ್ ಮಾಡ್ತೀವಿ. ಓಕೆ, ಆನ್ ದ ಡೇ November 1st ಗೆ, ಓಕೆ, ಆನ್ ದ ಡೇ our state Karnataka was formed. Okay, our state Karnataka was formed. People of Karnataka celebrate it with pleasure. So November 1st ಗೆ ನಾವು ಕನ್ನಡ ರಾಜ್ಯೋತ್ಸವವನ್ನು ಸೆಲೆಬ್ರೇಟ್ ಮಾಡ್ತೀವಿ. ಓಕೆ, ಪೀಪಲ್ ಆಫ್ ಕರ್ನಾಟಕ, ಕರ್ನಾಟಕದಲ್ಲಿರುವಂತಹ ಪೀಪಲ್, ಓಕೆ, ದೇ ಸೆಲೆಬ್ರೇಟ್ ಕನ್ನಡ ರಾಜ್ಯೋತ್ಸವ ವಿತ್ ಎ ಗ್ರೇಟ್ ಪ್ಲೆಷರ್. ಅವ್ರು ತುಂಬ ಖುಷಿಯಿಂದ, ಮೀನ್ಸ್ ನಾವು ಕರ್ನಾಟಕದ ಪೀಪಲ್ಲು ತುಂಬ ಖುಷಿಯಿಂದ ಕನ್ನಡ ರಾಜ್ಯೋತ್ಸವವನ್ನು November 1st ಅಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಇಟ್ ಈಸ್ ಅವರ್ state festival. Okay, and see here, next baby crane is asking one more question. Amma, look down. So baby crane ಏನು ಹೇಳ್ತಾ ಇರೋದು, ಅಮ್ಮ ಲುಕ್ ಡೌನ್, ನೋಡಿ ಅಲ್ಲಿ ಕೆಳಗಡೆ ಅಂತ ಹೇಳಿ, ಲುಕ್ ಡೌನ್. ವೈ ಆರ್ ದ ಚಿಲ್ಡ್ರನ್ ಸ್ಟ್ಯಾಂಡಿಂಗ್ ಲೈಕ್ ದ್ಯಾಟ್? ಸೊ ಬೇಬಿ ಕ್ರೇನ್ ಇಂದ ಏನು ಕ್ವಶನ್, ಅಮ್ಮ ಲುಕ್ ಡೌನ್, ನೋಡಿ ಅಲ್ಲಿ ಕೆಳಗಡೆ. ವೈ ಆರ್ ದ ಚಿಲ್ಡ್ರನ್ ಸ್ಟ್ಯಾಂಡಿಂಗ್ ಲೈಕ್ ದ್ಯಾಟ್? ಯಾಕೆ ಚಿಲ್ಡ್ರನ್ ಆ ಥರ ನಿಂತ್ಕೊಂಡಿದ್ದಾರೆ ಅಂತ ಹೇಳಿ ಬೇಬಿ ಕ್ರೇನ್ ಇನ್ ಕ್ವಶನ್. See the answer, mother crane answer ಮಾಡ್ತಾ ಇರೋದು. Now our national flag has been hoisted and national anthem is being sung, so they are standing straight and showing respect. So dear children, I think you all know that ನೀವು ಕೂಡ ನಮ್ಮ ಸ್ಕೂಲಲ್ಲಿ ಆಗುವಂತಹ ಫೆಸ್ಟಿವಲ್ಸನ್ನು, ನ್ಯಾಷನಲ್ ಫೆಸ್ಟಿವಲ್ಸನ್ನು, ಸಚ್ ಆಸ್ ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ, ಗಾಂಧಿ ಜಯಂತಿ, ಕನ್ನಡ ರಾಜ್ಯೋತ್ಸವ, ಇಂಥ ಒಂದು ಫೆಸ್ಟಿವಲ್ಸನ್ನು ನಮ್ಮ ಸ್ಕೂಲಲ್ಲಿ ನೀವು ಸೆಲೆಬ್ರೇಟ್ ಮಾಡೋದು ಅಟೆಂಡ್ ಮಾಡಿದ್ದೀರಾ, ಇಸ್ಂಟ್ ಇಟ್? ಸೊ ಅವಾಗೆ ಆ ಒಂದು ಟೈಮಲ್ಲಿ ನೀವು ಕೂಡ ಸ್ಟೇಟ್ ನ್ಯಾಷನಲ್ ಆಂಥಮ್ ಪ್ಲೇ ಆಗಬೇಕಾದ್ರೆ, ಸಿಂಗಿಂಗ್ ನ್ಯಾಷನಲ್ ಆಂಥಮ್ ಪ್ರೇಯರ್ ಮಾಡಬೇಕಾದ್ರೆ ನೀವು ಕೂಡ ಸ್ಟ್ರೈಟಾಗಿ ನಿಂತ್ಕೊಂಡ್ಬಿಟ್ಟು ನ್ಯಾಷನಲ್ ಆಂಥಮಿಗೆ ರೆಸ್ಪೆಕ್ಟ್ ತೋರಿಸ್ತೀರಾ, ಇಸ್ಂಟ್ ಇಟ್? ಸೊ ಮದರ್ ಕ್ರೇನ್ ನೋಡಿ ಏನು ಹೇಳ್ತಾರೆ, ನಾವು ಅವರ್ ನ್ಯಾಷನಲ್ ಫ್ಲಾಗ್ ಹ್ಯಾಸ್ ಬೀನ್ ಹಾಯ್ಸ್ಟೆಡ್. ಆ ಚಿಲ್ಡ್ರನ್ನು ಯಾಕೆ ಆ ಥರ ನಿಂತ್ಕೊಂಡಿದ್ದಾರೆ ಸ್ಟ್ರೈಟಾಗಿ ಅಂತ ಹೇಳಿದರೆ, ಇವಾಗ ನಮ್ಮ ನ್ಯಾಷನಲ್ ಫ್ಲಾಗನ್ನು ಹಾಯ್ಸ್ಟ್ ಮಾಡಿದ್ದಾರೆ. ಓಕೆ, ಧ್ವಜಾರೋಹಣೆ ಮಾಡಿದ್ದಾರೆ. ಓಕೆ, ಸೊ ಅದಕ್ಕೋಸ್ಕರನೇ ಚಿಲ್ಡ್ರನ್ ಆ ಥರ ಸ್ಟ್ರೈಟಾಗಿ ನಿಂತ್ಕೊಂಡಿರೋದು, ರೆಸ್ಪೆಕ್ಟ್ ತೋರಿಸೋದಕ್ಕೋಸ್ಕರ. ನ್ಯಾಷನಲ್ ಫ್ಲಾಗ್ ಹಾಯ್ಸ್ಟ್ ಮಾಡಬೇಕಾದ್ರೆ ಸ್ಟ್ರೈಟಾಗಿ ನಿಂತ್ಕೊಂಡು ಸೆಲ್ಯೂಟ್ ಮಾಡ್ತಾರಲ್ವಾ, isn't it dear children? So mother crane
ಎಕ್ಸ್ಪ್ಲೇನ್ ಮಾಡ್ತಿರೋದು. ನ್ಯಾಷನಲ್ ಫ್ಲಾಗ್ ಹಾಯಿಸ್ಟ್ ಆಗಿದೆ, ಅದಕ್ಕೆ ಚಿಲ್ಡ್ರನ್ ಆ ಥರ ನಿಂತ್ಕೊಂಡಿದ್ದಾರೆ. ನ್ಯಾಷನಲ್ ಆ್ಯಂಥಮ್ ಬೀಯಿಂಗ್ ಸಾಂಗ್, ಇವಾಗ ನ್ಯಾಷನಲ್ ಆ್ಯಂಥಮ್ ಕೂಡ ಅವರು ಸಿಂಗಿಂಗ್ ಮಾಡ್ತಾ ಇದ್ದಾರೆ. ಸೊ ದೇ ಆರ್ ಸ್ಟ್ಯಾಂಡಿಂಗ್ ಸ್ಟ್ರೈಟ್. ಆ ಒಂದು ರೀಸನಿಂದ ಅವರು ಸ್ಟ್ರೈಟ್ ಆಗಿ ನಿಂತ್ಕೊಂಡ್ಬಿಟ್ಟು ನ್ಯಾಷನಲ್ ಫ್ಲಾಗ್ ಮತ್ತು ನ್ಯಾಷನಲ್ ಆ್ಯಂಥಮಿಗೆ ಸಲ್ಯೂಟ್ ಮಾಡ್ತಿದ್ದಾರೆ ಅಂತ ಮದರ್ ಕ್ರೇನು ಬೇಬಿ ಕ್ರೇನಿಗೆ ಎಕ್ಸ್ಪ್ಲೇನ್ ಮಾಡ್ತಿರೋದು. ಅಂಡರ್ಸ್ಟುಡ್? ಸೊ ನ್ಯಾಷನಲ್ ಫ್ಲಾಗ್ ಹಾಯಿಸ್ಟ್ ಆಗಬೇಕಾದ್ರೆ, ನ್ಯಾಷನಲ್ ಆ್ಯಂಥಮ್ ಸಿಂಗಿಂಗ್ ಮಾಡಬೇಕಾದ್ರೆ ಎಲ್ಲ ಪೀಪಲು ಕೂಡ ಸ್ಟ್ರೈಟಾಗಿ ನಿಂತ್ಕೊಂಡ್ಬಿಟ್ಟು ಆ್ಯಂಥಮಿಗೆ ಮತ್ತು ನ್ಯಾಷನಲ್ ಫ್ಲಾಗಿಗೆ ರೆಸ್ಪೆಕ್ಟನ್ನು ತೋರಿಸ್ತಾರೆ. ಇಸ್ಂಟ್ ಇಟ್? ಐ ಥಿಂಕ್ ಯು ಹ್ಯಾವ್ ಪಾರ್ಟಿಸಿಪೇಟೆಡ್. ನೀವು ಕೂಡ ಇಂಥ ಒಂದು ನ್ಯಾಷನಲ್ ಫೆಸ್ಟಿವಲ್ಸನ್ನ ನಮ್ಮ ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡಬೇಕಾದ್ರೆ ನೀವು ಕೂಡ ಪಾರ್ಟಿಸಿಪೇಟ್ ಆಗಿದ್ದೀರಾ, ಇದನ್ನು ನೀವು ಕೂಡ ಅಬ್ಸರ್ವ್ ಮಾಡಿದ್ದೀರಾ. ಇಸ್ಂಟ್? ಲೆಟ್ಸ್ ಸಿ ದ ನೆಕ್ಸ್ಟ್ ನಾವು. ಬೇಬಿ ಕ್ರೇನ್ is telling, Amma, look at that national flag flying. So baby crane is telling that, Amma, look at the national flag flying. ಸೊ ಮದರಿಗೆ ತೋರಿಸ್ಬಿಟ್ಟು ಏನು ಹೇಳ್ತಾ ಇರೋದು, ನೋಡಿ ನಮ್ಮ ನ್ಯಾಷನಲ್ ಫ್ಲಾಗ್ ಹೇಗೆ ಹಾರ್ತಾ ಇದೆ ಅಂತ ಹೇಳಿ ಕ್ವಶನು. ಸೊ ಅವರು ನ್ಯಾಷನಲ್ ಆ್ಯಂಥಮನ ಸಿಂಗಿಂಗ್ ಮಾಡ್ತಾ ಇರೋದು, ಜನಗಣಮನ ಅಧಿನಾಯಕ ಜಯ ಅಂತ ಹೇಳಿ ಚಿಲ್ಡ್ರನ್ನು ಸಿಂಗಿಂಗ್ ಮಾಡ್ತಾ ಇದ್ದಾರೆ. ಅವರು ಸಲ್ಯೂಟ್ ಮಾಡ್ತಾ ಇರೋದು ಪಿಕ್ಚರ್. ಯು ಕ್ಯಾನ್ ಸಿ ದ್ಯಾಟ್ ದಿಸ್ ಈಸ್ ಅವರ್ ನ್ಯಾಷನಲ್ ಫ್ಲಾಗ್. ಸೊ ಅದು ಫ್ಲೈ ಆಗ್ತಿದೆಯಲ್ಲ, ಮದರ್ ಕ್ರೇನ್ ಹೇಳ್ತಾ ಇರೋದು ದಟ್ ಈಸ್ ಅವರ್ ನ್ಯಾಷನಲ್ ಫ್ಲಾಗ್, ಅದು ನಮ್ಮ ನ್ಯಾಷನಲ್ ಫ್ಲಾಗ್ ಅಂತ ಹೇಳಿ ಮದರ್ ಕ್ರೇನು ಬೇಬಿ ಕ್ರೇನಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಯು ಕ್ಯಾನ್ ಈಸಿಲಿ ಸಿ ದ್ಯಾಟ್ ಇನ್ ಯುವರ್ ಟೆಕ್ಸ್ಟ್ ಬುಕ್ ಇನ್ ದ ಪೇಜ್ ನಂಬರ್ 178. ಹೇಗೆ ಚಿಲ್ಡ್ರನ್ನು ಸ್ಟ್ರೈಟಾಗಿ ನಿಂತ್ಕೊಂಡ್ಬಿಟ್ಟು ಸಲ್ಯೂಟ್ ಮಾಡ್ತಾ, ನ್ಯಾಷನಲ್ ಫ್ಲಾಗಿಗೆ ಸಲ್ಯೂಟ್ ಮಾಡ್ತಾ ಸ್ಟ್ರೈಟಾಗಿ ನಿಂತು ನ್ಯಾಷನಲ್ ಆ್ಯಂಥಮನ್ನು ಸಿಂಗಿಂಗ್ ಮಾಡ್ತಾ ಇರೋದು ಸೀನನ್ನು ನಾವು ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ಬೋದು. ಓಕೆ, ಟರ್ನ್ ದ ಪೇಜ್. ಸಿ ಹಿಯರ್ ಡಿಯರ್ ಚಿಲ್ಡ್ರನ್, ಬೈ ಲಿಸ್ನಿಂಗ್ ದಿಸ್, ಈ ಒಂದು ಮದರ್ ಕ್ರೇನ್ ಮತ್ತು ಬೇಬಿ ಕ್ರೇನ್ ಮತ್ತು ಮದರ್ ಕ್ರೇನಿಂದು ಇನ್ಫಾರ್ಮೇಷನನ್ನು ನೀವು ತಿಳ್ಕೊಂಡಿದ್ದೀರಾ. Come to the next now. Answer these questions. So, baby crane ಮತ್ತು mother crane in discussion base ಮೇಲೆ ಕೆಲವೊಂದು questions ಇದೆ. We have to answer now. Let's start writing answers. See, by seeing, they are showing the picture of national flag. You can see in the page number 179. ಸೊ 179 ಪೇಜಲ್ಲಿ ಅಲ್ಲಿ ನ್ಯಾಷನಲ್ ಫ್ಲಾಗಿಂದು ಪಿಕ್ಚರನ್ನು, ಫೋಟೋವನ್ನು ತೋರಿಸಿದ್ದಾರೆ. ಓಕೆ, ವಾಟ್ ಈಸ್ ದಿಸ್? ಬೈ ಸೀಯಿಂಗ್ ದಟ್ ನ್ಯಾಷನಲ್ ಫ್ಲಾಗ್ ದೇ ಆರ್ ಆಸ್ಕಿಂಗ್ ವಾಟ್ ಈಸ್ ದಿಸ್. ಯು ಕ್ಯಾನ್ ಈಸಿಲಿ ಸೇ ದ್ಯಾಟ್ ಇಟ್ ಈಸ್ ಅವರ್ ನ್ಯಾಷನಲ್ ಫ್ಲಾಗ್. ಓಕೆ, ಹೌ ಮೆನಿ ಕಲರ್ಸ್ ಆರ್ ದೇರ್ ಇನ್ ಇಟ್? ಅದರಲ್ಲಿ ಎಷ್ಟು ಕಲರ್ಸನ್ನು ನೀವು ನೋಡ್ತೀರಾ? ಓಕೆ, ವಾಟ್ ಈಸ್ ದೇರ್ ಅಟ್ ದ ಸೆಂಟರ್? ಸೊ ಅದರಲ್ಲಿ ಸೆಂಟ್ರಲ್ಲಿ ಏನಿದೆ ಅಂತ ಹೇಳಿ ಕ್ವಶನ್. ಲೆಟ್ಸ್ ಸ್ಟಾರ್ಟ್ ದ ಆನ್ಸರ್ ನಾವು. This is our first one answer. This is our national flag. What is that? This is our national flag. Write the answer, this given space. This is our national flag. There are 3 colors in it. How many colors are there? There are 3 colors in it. Okay. In it. And what's there in the center of the national flag? So national flag in central ನೀವು ಏನು ನೋಡ್ತೀರಾ? Yes, that is Ashoka Chakra. We can see in the center of our national flag. Isn't? ಸೊ ಅದು ನಮ್ಮ ನ್ಯಾಷನಲ್ ಫ್ಲಾಗ್. ಅದರಲ್ಲಿ 3 ಕಲರ್ಸ್ ಇರುತ್ತೆ. ಸೆಂಟರಲ್ಲಿ, ಮಿಡಲಲ್ಲಿ ನಾವು ಅಶೋಕ ಚಕ್ರ ನೋಡ್ತೀವಿ. ಇಸ್ಂಟ್ ಇಟ್? ಸೊ ರೈಟ್ ಕಂಟಿನ್ಯೂಸ್ಲಿ ಅಶೋಕ ಚಕ್ರ. Ashoka Chakra. Ashoka Chakra is there. Ashoka Chakra is there at the center of the flag. Next one. So let's see the second question. On what days will the national flag be hoisted in your school? So dear children, think about this question 2 minutes. On what days
Okay, on what days will the national flag be hoisted in your school? So ನಿಮ್ಮ ಸ್ಕೂಲಲ್ಲಿ ನಮ್ಮ ಸ್ಕೂಲಲ್ಲಿ ನ್ಯಾಷನಲ್ ಫ್ಲ್ಯಾಗನ್ನು ಯಾವಾಗ ಹಾಯ್ಸ್ಟ್ ಮಾಡ್ತಾರೆ? ಧ್ವಜಾರೋಹಣೆ ಯಾವ ದಿನ ಮಾಡ್ತಾರೆ? ಥಿಂಕ್ ಮಾಡಿ. ನ್ಯಾಷನಲ್ ಫೆಸ್ಟಿವಲ್ಸ್ ಇದ್ದಾಗ ಅಲ್ವಾ? ಸೊ ನ್ಯಾಷನಲ್ ಫೆಸ್ಟಿವಲ್ಸ್ ಮೇನ್ಲಿ ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ, ಗಾಂಧಿ ಜಯಂತಿ. ಸೊ ಇಂಥ ನ್ಯಾಷನಲ್ ಫೆಸ್ಟಿವಲ್ಸ್, ಈ ಒಂದು ನ್ಯಾಷನಲ್ ಫೆಸ್ಟಿವಲ್ಸಲ್ಲಿ ನಾವು ಫ್ಲ್ಯಾಗ್ ಹಾಯ್ಸ್ಟನ್ನು ಮಾಡ್ತೀವಿ. ಇಸ್ಂಟ್ ಇಟ್? ಸೊ ರೈಟ್ ವಿತ್ ಮೀ. On Independence Day, Republic Day, and Gandhi Jayanti, we hoist the national flag. In our school. Okay, so on Independence Day, see here, on Independence Day, Republic Day, and Gandhi Jayanti, we hoist the national flag in our school. So national flag ಅನ್ನು ನಾವು Independence Day, Republic Day and Gandhi Jayanti ದಿನ ನಾವು ಫ್ಲಾಗ್ ಹಾಯ್ಸ್ಟ್ ಅನ್ನು ಮಾಡ್ತೀವಿ. Okay, I think you remember, I think you know that. And next question, which songs do you sing during prayer every day in your school? So recall it, think about it. I think you know that because you have attended regular prayer in your school, isn't? ನಮ್ಮ ಸ್ಕೂಲಲ್ಲಿ ಡೈಲಿ ಪ್ರೇಯರ್ ಮಾಡ್ತಾವಲ್ವಾ, isn't? ಯಾವ ಒಂದು ಸಾಂಗ್ಸನ್ನು ಪ್ರೇಯರ್ ಸಾಂಗ್ಸನ್ನು ನಾವು ಹೇಳ್ತೀವಿ. ಸೊ ಅಫ್ಕೋರ್ಸ್ ಯು ಆಲ್ ನೋ ದ್ಯಾಟ್ ನ್ಯಾಷನಲ್ ಆಂಥಮನ್ನು ಮತ್ತು ಸ್ಟೇಟ್ ಆಂಥಮನ್ನು ನಾವು ಸಿಂಗ್ ಮಾಡ್ತೀವಿ, ಹಾಡ್ತೀವಿ ಅಲ್ವಾ? ಸೊ ರೈಟ್ ಇಟ್. Okay, write down. Every day in our school, every day in our school we sing national festival, ಪ್ರತಿದಿನ ನಾವು national anthem, and state anthem. We sing national anthem and state anthem. So every day in our school, every day in our school, sorry for that, every day in our school we